ಒಂದು ಊರಿನಲ್ಲಿ ಎರಡು ಬೆಕ್ಕುಗಳು ಉತ್ತಮ ಸ್ನೇಹಿತರಾಗಿದ್ದರು. ಸಿಕ್ಕಿದ ತಿಂಡಿ ತಿನಿಸುಗಳನ್ನು ಯಾವಾಗಲೂ ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ ಅವರು ಹಲವಾರು ದಿನಗಳವರೆಗೆ ಯಾವುದೇ ಊಟ ಸಿಗದೆ ಹಸಿವಿನಿಂದ ಇರುತ್ತಿದ್ದರು. ಒಮ್ಮೆ ಇದ್ದಕ್ಕಿದ್ದಂತೆ ಅವುಗಳು ಒಂದು ರೊಟ್ಟಿಯನ್ನು ನೋಡಿದರು ಮತ್ತು ಇಬ್ಬರೂ ಏಕಕಾಲದಲ್ಲಿ ಅದರ ಮೇಲೆ ಹಾರಿದರು. ಅವರು ಹಲವಾರು ದಿನಗಳಿಂದ ಹಸಿದಿದ್ದರಿಂದ ಇಬ್ಬರೂ ಅದರ ಮೇಲೆ ತಮ್ಮ ಹಕ್ಕು ತೋರಿಸಲು ಮುಂದಾಗುತ್ತಾರೆ. ಇಬ್ಬರೂ ರೊಟ್ಟಿಯನ್ನು ಹಂಚಿಕೊಳ್ಳಲು ಸಿದ್ಧರಿಲ್ಲದ ಕಾರಣ ತಕ್ಷಣ ಜಗಳವಾಡಲು ಪ್ರಾರಂಭ ಮಾಡುತ್ತಾರೆ. ಇದ್ದಕ್ಕಿದ್ದಂತೆ ಒಂದು ವಂಚಕ ಕೋತಿ ಹಾದು ಹೋಗುತ್ತಿತ್ತು. ಬೆಕ್ಕುಗಳು ತಮ್ಮ ವಿವಾದವನ್ನು ಕೊನೆಗೊಳಿಸಲು ಆ ಕೋತಿಯನ್ನು ವಿನಂತಿಸಿದವು. ಕೋತಿ ಹೇಳಿತು, ನಾನು ಅದನ್ನು ನಿಮ್ಮ ನಡುವೆ ಸಮನಾಗಿ ಹಂಚುತ್ತೇನೆ ಎಂದಿತು. ಈ ಮಾತುಗಳನ್ನು ಹೇಳುತ್ತಾ ಕೋತಿ ರೊಟ್ಟಿಯನ್ನು 2 ತುಂಡುಗಳನ್ನಾಗಿ ಹರಿದು ಹಾಕಿತು. ಬೆಕ್ಕುಗಳು ಕೋತಿಯನ್ನು ಕುತೂಹಲದಿಂದ ನೋಡುತ್ತಿದ್ದವು. ಕೋತಿ ತನ್ನ ಕೈಯಲ್ಲಿ ರೊಟ್ಟಿಯ 2 ತುಂಡುಗಳನ್ನು ನೋಡಿ ಅವು ಒಂದೇ ಗಾತ್ರದಲ್ಲಿಲ್ಲ ಎಂದಿತು. ಹೀಗಾಗಿ ಅದು ಒಂದು ತುಂಡಿನಿಂದ ಸ್ವಲ್ಪ ತಿಂದಿತು. ಬೆಕ್ಕುಗಳಿಗೆ ಈಗ ಸ್ವಲ್ಪ ದುಃಖವಾಗಲು ಪ್ರಾರಂಭಿಸಿತು. ಮಂಗ ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿತ್ತು. ಕೊನೆಗೆ ಅದರ ಕೈಯಲ್ಲಿ 2 ತುಂಡುಗಳು ಉಳಿಯಿತು. ಬೆಕ್ಕುಗಳು ನಮ್ಮ ರೊಟ್ಟಿಯನ್ನು ಹಿಂದಿರುಗಿಸು ಎಂದು ಹೇಳಿದವು. ಕೋತಿ ನಗುತ್ತಾ ಹೇಳಿತು, ಈ ತುಂಡುಗಳು ನನ್ನ ಸಂಬಳ. ಈ ಮಾತುಗಳನ್ನು ಹೇಳುತ್ತಾ ಅದು ಉಳಿದ ರೊಟ್ಟಿಯನ್ನು ತಿಂದಿತು. ನಿರಾಶೆಗೊಂಡ ಬೆಕ್ಕುಗಳು ಸ್ಥಳ ಖಾಲಿ ಮಾಡಿದವು.